ಆ ರೌಡಿಸಮ್ದು ಬುದ್ಧಿ ಅಥವಾ ಮೈಂಡಲ್ಲಿ ಆ ಥರದ್ದು ಇದ್ದರೆ ನಮಗೆ ಗೊತ್ತಾಗುತ್ತೆ. ನೀವು ಈಗ ಕಾರ್ಪೊರೇಟರ್ ಆಗಿದ್ದೀರಿ ಅಂತ ಹೇಳಿಬಿಟ್ಟು ನಾವು ಏನು ನಿಮ್ಮ ಮೇಲೆ ನಿಗಾ ಅಂತೂ ಯಾವಾಗ ಕೂಡ ಇಟ್ಟಿದ್ದೀವಿ. ಎಷ್ಟು ಕೇಸ್ ಆಗಿದೆ ಕೂಡ ನಿಮಗೆ ಗೊತ್ತಿದೆ. ನೀವು ಸುಮ್ಮನೆ ಇದ್ದು ನಿಮ್ಮ ಹುಡುಗರ ಮೂಲಕ ಕೂಡ ಬೇರೆ ಥರ ಆ್ಯಕ್ಟಿವಿಟೀಸ್ ಆದರೆ ಸುಮ್ಮನೆ ಬರೋಕ್ಕಾಗಲ್ಲ. ನೀವೇ ಫಸ್ಟು ಒಳಗೆ ಹೋಗ್ತೀರ, ಗೊತ್ತಾಯ್ತಲ್ಲ. ಮತ್ತು ಬೇರೆದು ರಿಯಲ್ ಎಸ್ಟೇಟು ಸೆಟ್ಲ್ಮೆಂಟು ಅದರಲ್ಲಿ ಎಲ್ಲ ಇದ್ದೀರಿ. ನಮಗೆ ಕಂಪ್ಲೇಂಟ್ಸ್ ಬಂದರೆ ನಿಮಗೆ ಒಳಗೆ ಹಾಕ್ತೀವಿ. ಆ ಥರದ್ದೆಲ್ಲ ಮಾಡಬಾರ್ದು, ಗೊತ್ತಾಯ್ತಲ್ಲ. ಎಷ್ಟು 394 ಯಾವಾಗ ಆಗಿದೆ? ಏನು ಮಾಡಿದ್ದಾನೆ? ಏನು ಮಾಡಿದ್ದಾನೆ? ಪಿ ಟಿ ಇದೆಯಾ? ಕ್ಲೋಸ್ ಆಗಿದೆಯಾ? ಕ್ಲೋಸ್ ಆಗಿದೆ. ಕ್ಲೋಸ್ ಆಗಿಲ್ಲ ಹೇಳ್ತೀರಾ? ಕ್ಲೋಸ್ ಆಗಿಲ್ಲ. ಇನ್ನೊಂದು ಕೇಸ್, 2 ಕೇಸ್. ಅದು ಯಾರನ್ನು ಕಿಡ್ನಾಪ್ ಮಾಡಿ? ಓಕೆ, ನೋಡಿ ಏನೋ ಈಗೇನು ಆ್ಯಕ್ಟಿವ್ ಇದ್ದಾನೆ. ಕೋಪ ಆಯಿತು. ನೆಕ್ಸ್ಟ್ ಬರೋ ಸ್ವಾತಂತ್ರ್ಯ ಇಲ್ವಾ? ಅವರ ವೈಯಕ್ತಿಕ ಸ್ವಾತಂತ್ರ್ಯ, ವೈಯಕ್ತಿಕ ಹಕ್ಕು ಇದೆಯಾ ಇಲ್ವಾ? ಅದನ್ನು ಕೇಳೋಕ್ಕೆ ನೀವ್ಯಾರು? ಏನಾದರೂ ತೊಂದರೆ ಆಗ್ತಾಯಿದೆ, ಬೇರೆ ಸಮಸ್ಯೆ ಆಗ್ತಾಯಿದೆ ಅಂದರೆ ಪೊಲೀಸ್ ಇದ್ದಾರೆ, ಪೊಲೀಸ್ಗೆ ಹೇಳಬೇಕು, ಗೊತ್ತಾಯ್ತಲ್ಲ. ನೀವೆಲ್ಲ ದೊಡ್ಡ ಹೀರೋಗಳು ಅಂದ್ಕೊಂಡಿದ್ದೀರಾ? ಹಾಂ, ತಪ್ಪಾಯ್ತಂದ್ರೆ ನೀವು ಯಾಕೆ ಈ ಥರ ಕೆಲಸ ಮಾಡೋದು? ನೆಕ್ಸ್ಟ್ ತಿಪ್ಪೇಶ್ವರ, ಕಬಡ್ಡಿ ತಿಪ್ಪೇಶ್ವರ 13ರಲ್ಲಿ ಕೇಸ್ ಆಗಿದೆ. ಮಾರಪ್ಪ ಕ್ಲೋಸ್ ಕಳಿಸ್ತಾರೆ ಅಂದ್ಬಿಟ್ಟು ನೀನು ಕರೆಕ್ಟಾಗಿ ಇರಬೇಕು, ಗೊತ್ತಾಯ್ತಲ್ಲ. ಇನ್ನೊಂದು ಗಲಾಟೆ ಮಾಡ್ಕೊಡೋದು ಬೇರೆ ಕೇಸಸ್ ಆದರೆ ನಿಮ್ಮಲ್ಲಿ ನಾವು ಯಾವಾಗ ಬೇಕಾದ್ರೆ ಓಪನ್ ಮಾಡೋಕ್ಕಾಗುತ್ತೆ. ಎಮ್ಮೆ ನಿಗಾ ಇಟ್ಟಿರ್ತಾರೆ, ಕ್ಲೋಸ್ ಮಾಡಿದ್ರು ಕೂಡ, ಗೊತ್ತಾಯ್ತಾ. ನೆಕ್ಸ್ಟ್ ಕುಮಾರ ಬಸವನ ಸ್ಟೇಷನ್. ಕುಮಾರ 21ರಲ್ಲಿ ಕೇಸ್ ಮಾಡಿದ್ರು. ಕುಮಾರ ಮತ್ತು ಕುಮಾರ ನ್ಯಾಯಾಜ ಮತ್ತು ಕೇಸು ಯಾರನ್ನು ಸಾಯಿಸಿದ್ದೀರಾ? ಪರಮೇಶ್ ಕೇಸ್ ಯಾಕೆ ಸಾಯಿಸಿದ್ರು? ಎಲ್ಲರಿಗೂ ಬೇರೆಯವ್ರು ಮಾಡಿದ್ದಾರೆ, ಸುಮ್ಮನೆ ಕರ್ಕೊಂಡು ಅವ್ರಿಗೆ. ನೆಕ್ಸ್ಟ್ ಸೈಯದ್ ಸಾದತ್ ಮಟ್ಟಾನ 2015ರಲ್ಲಿ ಬಡಾವಣೆ ಅಂತ ಟ್ರಾನ್ಸ್ಫರ್ ಕೇಸ್. ಮತ್ತೆ ಕ್ಲೋಸ್ ಇದ್ದರೆ ಕೇಸ್ MOBನೂ ಇದೆ. ಸಾಧು ಏನು ಕೇಸ್ ಆಗಿದೆ? ರಾಬರಿ ಕೇಸ್ ಇದೆ. ಮತ್ತು ಯಾವಾಗ ಇದೆ? ಯಾವಾಗ RMCL ಆಗಿದೆ? ಏನಾಗಿದೆ ಆ ಕೇಸು? ನೀವು ಅಪ್ಡೇಟ್ ಮಾಡ್ಕೊಳ್ಬೇಕಪ್ಪ. ನೀವು ಲೋಕಲ್ ರೋಗಿ ಅಂದರೆ ಆಯ್ತು, ಅಪ್ಡೇಟ್ ಮಾಡ್ಕೊಳ್ಳಿ. ಕರ್ದು ಎಲ್ಲ ಆಗಿದೆ.